ನನ್ನ ಯೂಟ್ಯೂಬ್ ರುಚಿಗೂಡು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ರೆಸಿಪಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಹುಳಿ ಪುಡಿ ಮಾಡೋದು ಹೇಗೆ, ಆ ಹುಳಿ ಪುಡಿ ಎದಕ್ಕೆ ಯೂಸ್ ಆಗ್ತದೆ ಅದೆಲ್ಲ ಹೇಳ್ತೀವಿ. ಮಾಡ್ತಾ ಹುರಿತಾ ನಿಮಗೆ ಎಲ್ಲ ಹೇಳ್ತಾ ಹೋಗ್ತೀವಿ. ಇದು ಕಡಲೆಬೇಳೆ ಈ ಲೋಟದಿಂದ ಒಂದು ಲೋಟ ತಗೊಂಡಿ, ಲೋಟ ಲೆಕ್ಕ. ಹುರಿಬೇಕು, ಎಲ್ಲನೂ ಚೆಂದ ಹುರ್ಕೊಂಡು ಪುಡಿ ಮಾಡೋದು. ಇದು ಕಡಲೆಬೇಳೆ ಆಯಿತು ಹುರಿದು, ಇದನ್ನು ತೆಗಿತೀನಿ. ಈಗ ಈ ಕಡಲೆಬೇಳೆ ಯಾವ ಲೋಟದಲ್ಲಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಉದ್ದಿನ ಬೇಳೆ, ಸ್ವಲ್ಪ ಎಣ್ಣೆ ಹಾಕಬೇಕು. ಇದು ಉದ್ದಿನಬೇಳೆ ಹುರಿಯೋದಾಯಿತು, ಇದನ್ನು ತೆಗಿತೀನಿ. ಕೊಬ್ಬರಿ ಕೂಡ ತುರಿದಿದ್ದು ಈ ಲೋಟದಲ್ಲೇ ಒಂದು ಲೋಟ, ಸ್ವಲ್ಪ ಬಿಸಿ ಆದರೆ ಸಾಕು ಕೊಬ್ಬರಿ. ಆಯಿತು ಕೊಬ್ಬರಿ. ಧನಿಯಾ ಅಥವಾ ಬೀಜ ಅಥವಾ ಕೊತ್ತಂಬರಿ ಬೀಜ ಈ ಲೋಟದಲ್ಲೇ 3 ಲೋಟ. ಈ ಲೋಟದಲ್ಲೇ ಬೇಳೆಗಳೆಲ್ಲ ಹಾಕಿರಲ್ಲ ಅದೇ ಲೋಟದಲ್ಲೇ 3 ಲೋಟ. ಸ್ವಲ್ಪ ಎಣ್ಣೆ, ಇದು ಆಯಿತು. ಕೊತ್ತಂಬರಿ ಬೀಜ ಹುರಿಯೋದು ತೆಗಿತೀನಿ. ಮೆಂತೆ ಸ್ವಲ್ಪ, ಒಂದು 5 ಗ್ರಾಮ್. ಒಂದಿಷ್ಟು ಚಕ್ಕೆ, ಒಂದು 5 ಗ್ರಾಮ್ ಅಷ್ಟು ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತಾರೆ ಅದಕ್ಕೆ. ಮರಾಠ ಮೊಗ್ಗು, ಇದು 15 ಗ್ರಾಮ್. ಅದೇ ಮರಾಠ ಮೊಗ್ಗು ಅಂತಾರೆ, ಮೊಗ್ಗು. ಚಟಪಟ ಅಂತದೆ, ಹಂಗಲ್ಲಿ ತೆಗಿಬೇಕು. ಇದು ಕಲ್ಲು ಹೂವು, ಇದು ಒಂದು 10 ಗ್ರಾಮ್ ತೊಗೊಂಡಿನಿ. ಕಲ್ಲು ಹೂವು ಇದು ಮತ್ತೆ ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ. ನಿಮಗೆ ಬೇರೆ ಏನಂತಿದ್ರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ, ಬೇರೆ ಯಾವುದಾದ್ರು ಹೆಸರಿದ್ರೆ. ಇದು ಹುರಿಯೋದೆಲ್ಲ ಆಯಿತು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಮತ್ತೆ ಮುಂದೇನು ಮಾಡಬೇಕು ಹೇಳ್ತು. ಇದೆಲ್ಲ ಹುರಿದಿದ್ದೀವಲ್ಲ, ಇದು ಸ್ವಲ್ಪ ಆರಬೇಕು. ಇದು ಆರಿದ ಮೇಲೆ ಪುಡಿ ಮಾಡಬೇಕು. ಅಷ್ಟೊತ್ತಿಗೆ ಇದು ಎದಕ್ಕೆ ಯೂಸ್ ಆಗ್ತದೆ ಎಂಬುದನ್ನು ಹೇಳ್ತೀನಿ. ಎಲ್ಲ ಹುಳಿಗಳು ಯೂಸ್ ಆಗ್ತದೆ. ಸೌತೆಕಾಯಿ ಹುಳಿ, ಬೀನ್ಸ್ ಹುಳಿ, ಮೂಲಂಗಿ ಹುಳಿ, ಹಿಂಗೆ ನಿಮ್ಗೆ ಯಾವುದಾದ್ರು ಹುಳಿ ಇಷ್ಟ ಇರ್ತದೆ ಅದೆಲ್ಲ ಹೋಳು ಹಾಕಿ ಈ ಪುಡಿ ಹಾಕಿ ಮಾಡ್ಬೋದು ಹುಳಿನ. ಅದೇ ರೀತಿ ಭಾತ್ ಮಾಡ್ಬೋದು. ವಾಂಗಿ ಭಾತು, ಸೌತೆ ಭಾತು, ಕ್ಯಾಪ್ಸಿಕಮ್ ಭಾತು ಈ ಪುಡಿ ಯೂಸ್ ಮಾಡಿ ಹೆಂಗೆ ಮಾಡ್ಬೇಕು ಅಂಬೋದು ಹೇಳ್ತೀನಿ. ಇದನ್ನು ಈ ಪುಡಿ ಯೂಸ್ ಮಾಡಿ ಬಿಸಿಬೇಳೆ ಭಾತ್ ಮಾಡ್ಬೋದು. ಆ ಬಿಸಿಬೇಳೆ ಭಾತ್ ನಾನು ಮಾಡೀನಿ ಆಲ್ರೆಡಿ ಈ ಯೂಟ್ಯೂಬ್ನಾಗೆ, ಅದ್ರ ಲಿಂಕ್ ಹಾಕ್ತೀನಿ ನೋಡಿರಿ. ಇದು ಆರಿದೆ, ಇವಾಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಮತ್ತೆ ತೋರಿಸ್ತೀನಿ. ಇದು ಮಿಕ್ಸಿ ಹಾಕೋದಾಯಿತು, ಪುಡಿ ಆಗಿದೆ. ಇದು ಚೆನ್ನಾಗಿ ಪುಡಿನ 1 ಸಲ 2 ಸಲ ಎಲ್ಲ ಹಾಕಿ ಹಿಂಗೆ ಕಲಿಸ್ಕೊಬೇಕು ನೀಟಾಗಿ, ಅಂದರೆ ಎಲ್ಲ ಹೊಂದ್ಕೊಳ್ತದೆ. ಇದಕ್ಕೆ ನಾವು ಖಾರ ಹಾಕಿಲ್ಲ. ಯಾಕೆ ಖಾರ ಹಾಕಿಲ್ಲ, ಒಂದೊಂದು ಸಲ ಹಸೆ ಖಾರ ಹಾಕಿ ಕೂಡ ಹುಳಿ ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಒಣ ಖಾರ ಹಾಕಿಲ್ಲ. ಒಣ ಖಾರ ಹಾಕಿ ಕಲಿಸಿಟ್ಕೋಬೇಕಂದ್ರೆ ಇದಕ್ಕೊಂದು 1/4 kg ಮೇಲೆ ಖಾರ ಪುಡಿ ಹಾಕಿ ಕಲಿಸಿಟ್ಕೋಬೋದು. ಇಲ್ಲ ಇದು ಹಾಗೆ ಸಪ್ರೇಟ್ ಇಟ್ಕೊಂಡು ಬೇಕಾದಾಗ ಖಾರ ಹಾಕ್ಕೋಬೋದು. ಬೇಡ ಅಂದ ಕಾಲಕ್ಕೆ ಹಸಿ ಖಾರ ಹಾಕಿ ಕೂಡ ಮಾಡ್ಕೋಬೋದು. ಅದಕ್ಕೆ ನಾವು ಖಾರ ಹಾಕಿಲ್ಲ ಇದಕ್ಕೆ. ಈ ಹುಳಿ ಪುಡಿನ 2 ತಿಂಗಳು ಇಟ್ಕೋಬೋದು ಮನೆಯಾಗೆ. ಏರ್ ಟೈಟ್ ಬಾಕ್ಸ್ನ ಹಾಕಿಟ್ಕೊಂಡ್ರೆ ಏನೂ ಆಗಲ್ಲ, ಹುಳ ಬರಲ್ಲ, ಏನೂ ಆಗಲ್ಲ, ವಾಸನೆ ಬರಲ್ಲ, ಏನೂ ಆಗಲ್ಲ. 2 ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಬೋದು ನೀವು. ಎಲ್ಲದಕ್ಕೂ ಇದು ಯೂಸ್ ಆಗ್ತದೆ. ಭಾತ್ ಕಲಿಸ್ಲಿಕ್ಕೆ, ಹುಳಿಗೆ, ಎಲ್ಲದಕ್ಕೂ ಯೂಸ್ ಆಗ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ, ಈ ಹುಳಿ ಪುಡಿ ಇಷ್ಟ ಆದರೆ ನನ್ನ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಲೈಕ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗಿ.